ನಮ್ಮ ಜೀವನ ಪ್ರಯಾಣದಲ್ಲಿ ನಮಗೆ ಕೆಲವೊಮ್ಮೆ ಸೋಲುವಂತ ಪರಿಸ್ಥಿತಿಗಳು ಎದುರಾಗ್ತಾ ಇರ್ತವೆ. ಏನ್ ಕಾರಣ ಅಂದ್ರೆ 3 ಕಾರಣ ಇದಾವೆ. ಒಂದು, ಇವಾಗ ಒಬ್ಬ ವ್ಯಕ್ತಿಗೆ, ಒಂದು 10ನೇ ಕ್ಲಾಸ್ ಇರುವಂತ ಒಂದು ಸ್ಟೂಡೆಂಟ್ಗೆ ಡಿಗ್ರಿ ಪೇಪರ್ ಕೊಟ್ಟು ಬರಿ ಅಂತ ಹೇಳಿದ್ರೆ ಅವನು ಆ ಎಕ್ಸಾಮ್ ಪಾಸ್ ಆಗ್ತಾನ? ಪಾಸ್ ಆಗೋದಿಲ್ಲ, ಅವನು ಫೇಲ್ ಆಗ್ತಾನ. ಯಾಕೆ? ಅವನು ಅವಾಗ ಅಂತಾನ, ನಾನು ಆ ಫೇಲ್ಯೂರ್ನ ಒಪ್ಕೊಳೋದಿಲ್ಲ, ನಾನು 10th ಕ್ಲಾಸ್ ಸ್ಟೂಡೆಂಟು, ಡಿಗ್ರಿ ಪೇಪರ್ ಕೊಟ್ರೆ ನಾನು ಹೆಂಗ್ ಬರೆಯೋಕೆ ಆಗ್ತತೆ ಅಂತ ಹೇಳಿ ಹೇಳ್ತಾನ ಇಲ್ಲ. ಅಂದ್ರೆ ನಮ್ಗೆ ಏನಿರ್ತತೋ ಅದಕ್ಕಿಂತ ಜಾಸ್ತಿ ಆದದ್ದು ನಾವು ಆಸೆ ಪಟ್ಟು ಹಿಡ್ಕೊಳಕ್ ಹೋಗಿವ ಅನ್ಕೋ, ಅದೇನಾಗ್ತದೆ ಅಂದ್ರೆ ಅಲ್ಲಿ ಫೇಲ್ಯೂರ್ ಆಗ್ತೀವಿ. ಇವಾಗ ಉದಾಹರಣೆಗೆ ಒಂದು ಮನೆ ಕಟ್ಟಬೇಕು ಅನ್ಕೊಂಡಿರ್ತೀವಿ, ಇಷ್ಟು ಬಡ್ಜೆಟ್ ಇರ್ತತೆ. ಆ ಬಡ್ಜೆಟ್ ನಲ್ಲಿ ಒಂದು ಡಬಲ್ ಬೆಡ್ರೂಮ್ ಫ್ಲಾಟ್ ಕಟ್ಬೇಕು ಅನ್ಕೊಂಡಿರ್ತೀವಿ. ಆದ್ರೆ ಆ ಬಡ್ಜೆಟ್ಗಿನ ಜಾಸ್ತಿ ಆಲೋಚನೆ ಮಾಡಿ ಇಲ್ಲ ಟ್ರಿಬಲ್ ಬೆಡ್ರೂಮ್ ಕಟ್ತೀನಿ ನಾನು ಅಂತೇಳಿ ಅನ್ಕೊಂಡು ಪ್ರಾರಂಭ ಮಾಡಿದ್ರೆ ಅದೇನಾಗ್ತೈತೆ, ಅದು ಅರ್ಧಕ್ಕೆ ನಿಂತೋಗ್ತದೆ. ಅವಾಗ ಏನಾಗ್ತೈತೆ, ಫೇಲ್ಯೂರ್ ಆಗ್ತದೆ. ಎಷ್ಟು ಸಮಯ ಕೂಡ ಒಂದು ಮಾತು ಅಂತಾನೆ, ನೀನೊಂದು ಮನೆ ಕಟ್ಟಬೇಕಂದ್ರೆ ಕೂಡ ಒಂದು ಬಡ್ಜೆಟ್ ಇಟ್ಕೊಂಡು ಕಟ್ಟಬೇಕು, ಇಲ್ಲಾಂದ್ರೆ ಆ ಮನೆ ನಿಂತೋಗ್ತದೆ ಅಂತ ಹೇಳ್ತಾನ. ಅಂದ್ರೆ ಅತಿಯಾದ ಆಲೋಚನೆ ಮಾಡಿ ಅದು ಹಿಡ್ಕೊಳ್ಬೇಕಂತ ಹೋದ್ರೆ ಅಲ್ಲಿ ಫೇಲ್ಯೂರ್ ಆಗ್ತಾರೆ. ಒಂದು ಸೈನ್ಯ ಒಂದು ಯುದ್ಧಕ್ಕೆ ಹೋಗ್ಬೇಕಂದ್ರೆ ಕೂಡ ಈ ಸೈನ್ಯಾಧಿಪತಿ ಏನ್ ಮಾಡ್ತಾನ, ಫಸ್ಟ್ ತನ್ನ ಸೈನ್ಯ ಎಷ್ಟೈತೆ ಅಂತ ತಿಳ್ಕೊಂತಾನ, ಅದ್ರ ಮೇಲೆ ಯುದ್ಧ ಮಾಡ್ಬೇಕಂದ್ರೆ. ಏನಿಲ್ದಂಗೆ ಹೋಗೋಣ ಅನ್ಕೋ, ಅಲ್ಲಿ ಏನಾಗ್ತಾನ, ಫೇಲ್ಯೂರ್ ಆಗ್ತಾನ. ನಮ್ಮಲ್ಲಿ ಏನಿರ್ತತೆ ಅದನ್ನ ಬಿಟ್ಟು ಅತಿಯಾಗಿ ನಾವು ಹೋಗಿ ಹಿಡ್ಕೊಳಕ್ ಹೋಗಿವಿ ಅಂದ್ರೆ ಅದು ಫೇಲ್ಯೂರ್ ಆಗ್ತತೆ. ಅದೇ ರೀತಿಯಲ್ಲಿ ಸರಿಯಾದ ಟೈಮಿಂಗ್ ಇಲ್ಲದೆ ಇರೋದು. ಎರಡನೇದೇನು, ಸರಿಯಾದ ಟೈಮಿಂಗ್ ಇಲ್ಲದೆ ಇರೋದು. ಅಂದ್ರೆ ಸಕ್ಸಸ್ ಯಾವಾಗ್ಲೂ ಒಂದು ಸಮಯ ಇರ್ತದೆ, ಆ ಸಮಯವರೆಗೆ ವೇಟ್ ಮಾಡ್ಬೇಕು, ಕಷ್ಟಪಡಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೇಗ ಬೇಗನೆ ನಾನು ಸಕ್ಸಸ್ ಆಗ್ಬೇಕು, ಬೇಗ ಬೇಗನೆ ನಾನು ಸಕ್ಸಸ್ ನೋಡ್ಬೇಕಂತ ಹೇಳಿ ಹೆಂಗ್ ಬೇಕಾದ್ರೆ ಹಂಗ ದಾರಿನಲ್ಲಿ ಹೋಗ್ತಿರ್ತಾರೆ. ಅವ್ರಿಗೆ ಏನ್ ಹೇಳು, ಒಂದು ಟೈಮಿಂಗ್ ಇಲ್ಲ, ಒಂದು ಓರ್ಪ್ ಇಲ್ಲ, ಒಂದು ಸಹನೆ ಇಲ್ಲ. ನಾವು ಜಲ್ದಿ ಮೇಲೆ ಬಂದ್ಬಿಡ್ಬೇಕು, ನಾವು ಜಲ್ದಿ ಏನಾದ್ರೂ ಮಾಡ್ಬಿಡ್ಬೇಕು. ನಾವು ಈ ರೀತಿ ಇರುವಂತ ಸ್ವಭಾವ ಏನ್ ಮಾಡ್ತಂದ್ರೆ ಫೇಲ್ಯೂರ್ ಕಡೆ ನಡೆಸ್ತದೆ. ಫೇಲ್ಯೂರ್ ಆಗ್ತಾರಲ್ಲ, ನಷ್ಟ ಹೋಗ್ತಾರಲ್ಲ. ಯಾಕಂದ್ರೆ ಸೌಲ್ ಕೂಡ ಏನ್ ಮಾಡ್ತಾನೆ ಹೇಳು, ಸೌಲ್ಗೆ ಫಿಲಿಸ್ಟೀನ್ ಮೇಲೆ ಯುದ್ಧಕ್ಕೆ ಹೋಗುವಾಗ ಸಮಯಲ್ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿರುತ್ತೆ. ಆದ್ರೆ ಸೌಲ್ ಏನ್ ಮಾಡ್ತಾನ, ಸಾಮೇಲ್ ಬರೋದು ಲೇಟ್ ಆಗಿದ್ಕ ಈತೆ ಏನ್ ಮಾಡ್ತಾನ, ಈತೆ ಬಲಿ ಕೊಟ್ಟು ಈತೆ ಪ್ರಾರ್ಥನೆ ಮಾಡಿ ಸೌಲ್ ಹೋಗ್ತಾನೆ. ಅದಕ್ಕೆ ಅಲ್ಲಿ ಸೌಲ್ಗೆ ದೇವ್ರು ಶಿಕ್ಷಿಸ್ತಾನೆ. ಒಂದು ಸಮಯ ಇರ್ತೈತೆ, ಆ ಸಮಯಕ್ಕೆ ವೇಟ್ ಮಾಡ್ಬೇಕು. ವೇಟ್ ಮಾಡಿಲ್ದಂಗ ನಾವೇನೋ ಹಿಡ್ಕೋಬೇಕಂತೇಳಿ ನಾವು ಹೋಗಿವ ಅನ್ಕೋ, ಬೇಗ ಬೇಗ ಏನೋ ನಾವು ಮಾಡ್ಬೇಕಂತ ಹೋಗಿವ ಅನ್ಕೋ, ಅಲ್ಲಿ ಫೇಲ್ಯೂರ್ ಆಗ್ತತೆ. ಸಕ್ಸಸ್ ಯಾವಾಗ್ಲೂ ಆಲಸ್ಯವಾಗಿರ್ತದೆ, ಆದ್ರೆ ಅದು ಅದ್ಭುತವಾಗಿರ್ತದೆ. ಆ ಸಮಯಕ್ಕಾಗಿ ನಾವು ವೇಟ್ ಮಾಡಬೇಕು. ಅದೇ ರೀತಿ ಮೂರನೇದಾಗಿ ನಾವು ಏನೇ ಮಾಡಿದ್ರು ಕೂಡ ದೇವ್ರ ಮೇಲೆ ಆಧಾರವಾಗಿ ಮಾಡಬೇಕು, ದೇವ್ರ ಮೇಲೆ ಡಿಪೆಂಡ್ ಆಗಿ ಮಾಡಬೇಕು. ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಜ್ಞಾನ ಇಟ್ಕೊಂಡು ನಾವು ಹೋಗಿವಂದ್ರು ಕೂಡ ಅದು ಏನಾಗ್ತದೆ, ಅಲ್ಲಿ ಫೇಲ್ಯೂರ್ ಆಗ್ತದೆ. ಮೋಶೆ ಏನ್ ಮಾಡ್ತಾನ, ಮೋಶೆನ ದೇವ್ರು ಇಸ್ರಾಯೇಲ್ ಪ್ರಜೆಗಳನ್ನ ಆ ಬಾನಿಸತ್ವದಿಂದ ಬಿಡಿಸಕ್ಕೆ ಏರ್ಪಾಟ್ ಮಾಡ್ಕೊಂಡಿರ್ತಾನ. ಮೋಶೆ ಈ ಐಗುಪ್ತ ದೇಶದಲ್ಲೆಲ್ಲ ಯುದ್ಧ ಪ್ರವೀಣನು, ಸಕಲ ವಿದ್ಯಾಭ್ಯಾಸ ಮಾಡಿರುವತನು. ಅದಕ್ಕೆಲ್ಲ ರೀತಿಯಲ್ಲಿ ಆ ಒಂದು ಐಗುಪ್ತ ದೇಶದಿಂದ ಇಸ್ರಾಯೇಲ್ ಪ್ರಜೆಗಳನ್ನು ಬಿಡಿಸುವಂತ ಸಾಮರ್ಥ್ಯ ಐತೆ. ಆದ್ರೆ ಅದು ಏನ್ ಮಾಡ್ತಾನ, ತನ್ನ ಶಕ್ತಿ ತನ್ನ ಬಾಲಾಗ್ಲಿದ್ದ ಏನ್ ಮಾಡ್ತಾನ, ಒಬ್ಬರು ಸಾಯಿಸ್ಬಿಡ್ತಾನ, ಅಲ್ಲಿದ್ದ ಓಡೋಗ್ತಾನ. ತನ್ನ ಶಕ್ತಿ ತನ್ನ ಬಾಲಿದ್ದ ಮಾಡುವಂತ ಕಾರ್ಯಗಳಲ್ಲ. ದೇವರೇ ಮತ್ತೆ ಮೋಶೆಯನ್ನು ಕರ್ಕೊಂಡ್ಬಂದು ಇಸ್ರಾಯೇಲ್ ಪ್ರಜೆಗಳ ಬಾನಿಸತ್ವದಿಂದ ಬಿಡಿಸ್ತಾನೆ. ದೇವ್ರ ಸಹಾಯಲಿದ್ದ ನಾವು ಹೋದಾಗೆ ಅದು ಪರಿಪೂರ್ಣ ಸಕ್ಸಸ್ಫುಲ್ ನಮಗೆ ಸಿಗ್ತದೆ. ದೇವ್ರ ಮೇಲೆ ಆಧಾರ ಆಗಿಲ್ದಂಗ ನಾವೇ ಮಾಡ್ತೀವಿ, ನಮ್ ಜ್ಞಾನ ನನಗೈತೆ, ನನ್ನ ಆಲೋಚನೆ ನನಗೆ ಅದಾವ ಅಂತೇಳಿ ದೇವ್ರ ಮೇಲೆ ಆಧಾರ ಆಗಿಲ್ದಂಗ, ದೇವ್ರ ಸಪೋರ್ಟ್ ಇಲ್ದಂಗ ನಾವು ಹೋಗಿವಿ ಅಂದ್ರೆ ಅದು ಕೂಡ ಫೇಲ್ಯೂರ್ ಕಡೆ ನಡೆಸ್ತದೆ. ಮೊದಲನೇದಾಗೇನು, ನಮಗೆ ಇಲ್ಲದೆ ಇರೋದನ್ನ ಸಾಹಸ ಮಾಡಿ ನಾವು ಹಿಡ್ಕೊಳಕ್ ಹೋಗ್ಬಾರ್ದು. ಎರಡನೇದು, ಟೈಮಿಂಗ್ ಇರಬೇಕು. ಎಲ್ಲದಕ್ಕೊಂದು ಸಮಯ ಇರ್ತೈತೆ, ಆ ಸಮಯ ವೇಟ್ ಮಾಡೋಂಥ ಓರ್ಪ್ ಇರಬೇಕು. ಬೇಗ ಬೇಗ ಸಕ್ಸಸ್ ಆಗ್ಬೇಕಂತ ಹೇಳಿ ಹೋದ್ರೆ ಅದು ಕೂಡ ಫೇಲ್ಯೂರ್ ಕಡೆ ನಡೆಸ್ತೈತೆ. ಇನ್ನೊಂದು ಕೂಡ ಏನೊಂದು, ಮೂರನೇದು, ನಾವು ಏನೇ ಕೆಲಸ ಮಾಡಲಿ ದೇವ್ರ ಸಪೋರ್ಟ್ ಇಟ್ಕೊಂಡು ದೇವ್ರನ್ನ ಆಧಾರ ಮಾಡಿಕೊಂಡು ನಾವು ಹೋದಾಗ ಅದು ಸಕ್ಸಸ್ ನಮಗೆ ಕೊಡ್ತದೆ, ಇಲ್ಲಾಂದ್ರೆ ಅದು ಫೇಲ್ಯೂರ್ ಆಗ್ತದೆ. ಈ ಮೂರ್ನಲ್ಲಿ ನಾವು ಎಲ್ಲಿ ಫೇಲ್ಯೂರ್ ಆಗ್ತಿದ್ವಿ ಅನ್ನೋದು ನಾವು ಗ್ರಹಿಸ್ಬೇಕು. ಗ್ರಹಿಸಿ ಅದನ್ನ ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಅಪ್ಪ, ನನಗೆ ಇಲ್ಲದೆ ಇರೋದು ನಾನು ಹಿಡ್ಕೋಬೇಕಂತೇಳಿ ಅತಿಯಾದ ಆಸೆಲಿದ್ದ ನಾನು ಓಡೋಗುವಂತವನಾಗಿರಬಾರ್ದು. ಅದೇ ರೀತಿ ಬೇಗ ಬೇಗ ಸಕ್ಸಸ್ಫುಲ್ ಆಗಿ ನಾನು ಹೋಗುವಂತವನಾಗಿರಬಾರ್ದು. ನಾನು ಏನೇ ಕೆಲಸ ಮಾಡಲಿ ಎಸೆಯ, ನಾನು ನಿನ್ ಮೇಲೆ ಆಧಾರ ಆಗಿ
ನೀನ್ ನನ್ನ ಜೊತೆ ಇದ್ದು ನಡೆಸಿದಾಗ ನನ್ಗೆ ಸಕ್ಸಸ್ಫುಲ್ ಸಿಗ್ತೈತೆ ಅಂತೇಳಿ ನಾವು ಕೇಳಿದಾಗ ಖಚಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ಆತೇ ನಮ್ಮ ಕೈ ಹಿಡಿದು ನಡೆಸ್ತಾನೆ. ನೀನು ಎಲ್ಲೆಲ್ಲಿ ಫೇಲ್ಯೂರ್ ಆಗಿಯೋ ಅಲ್ಲೆಲ್ಲ ನಿನಗೆ ಸಕ್ಸಸ್ ಕೊಟ್ಕೊಂತ ಬರ್ತಾನೆ. ಆಮೇನ್.